ನಮಸ್ತೆ. ಸಬ್ಜೆಕ್ಟ್ ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಸೆಕ್ಷನ್ 2 ಮ್ಯಾಥಮೆಟಿಕ್ಸ್. 250 self study problems on mathematics. Problem number 41. Which smallest number is to be subtracted from 243 to get the divisible number by 17? ಅಂದರೆ 243ಗೆ ಎಷ್ಟನ್ನು ಸಬ್ಟ್ರಾಕ್ಟ್ ಮಾಡಿದರೆ, ಇಲ್ಲಿ ಕೊಟ್ಟಿದ್ದಾರಲ್ಲ ಆಪ್ಷನ್ಸ್, ಈ ಆಪ್ಷನ್ಸಲ್ಲಿ ಯಾವ ನಂಬರ್ ಸಬ್ಟ್ರಾಕ್ಟ್ ಮಾಡಿದಾಗ ಆ ಬರೋ ರಿಸಲ್ಟ್ ಇರುತ್ತಲ್ಲ ಸಬ್ಟ್ರಾಕ್ಟ್ ಮಾಡಿದ್ದು, ಅದನ್ನು ನಾವು 17ಇಂದ ಡಿವೈಡ್ ಆಗಬಹುದು ಅಂತ. ಅಂದರೆ 243ನಲ್ಲಿ ಇಷ್ಟು ಕೊಟ್ಟಿರೋ ನಂಬರಲ್ಲಿ ಯಾವುದನ್ನು ಸಬ್ಟ್ರಾಕ್ಟ್ ಮಾಡಿದರೆ ಸೊ ಆ ನಂಬರನ್ನು 17ಇಂದ ಡಿವೈಡ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಚೆಕ್ ಮಾಡೋಣ. 243 ಡಿವೈಡೆಡ್, ಫಸ್ಟ್ ಮೈನಸ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕಲ್ಲ. 243 - 2 ಅಂತ ಹೇಳಿದ್ರೆ 241 ಬರುತ್ತೆ. 241 17ಇಂದ ಡಿವೈಡ್ ಆಗುತ್ತಾ? ಯಾವ್ದು ಬರ್ಬೋದು? 17 1s 17, 17 2s 17 1s 17, 17 2s 34, 17 3s 51, 17 4s 68 ಅಲ್ವಾ? ಲಾಸ್ಟಲ್ಲಿ 1 ಯೂನಿಟ್ ಪ್ಲೇಸಲ್ಲಿ 1 ಬರೋದು ಇದು. ಓಕೆ, ಸೊ 17 241, 17 1s 17, ಸೊ 1 14 - 7 is 7, 71 ಬರುತ್ತೆ. ಬಟ್ 17 6 72 ಆಯಿತು. ಓಕೆ, ಸೊ ಇದು ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ 243 -5 ಮಾಡೋಣ ದಿಸ್ ನಂಬರ್. ಸೊ 1 ಬಾರೋ ಮಾಡಿಕೊಂಡ್ರೆ 13 - 5 is 8. ಓಕೆ, ರಿಮೈನಿಂಗ್ is 3 and 2, 238. 238 divided by 17. 17 1s 17, then 8, 13 - 7 is 6. So 17 4s 68. ಸೊ 17ಅಲ್ಲಿ ಅಂದರೆ 243 ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. 243 -5 will get how much? 238 divided by 17. So that is equal to 14. So 243ಗೆ 5ಇಂದ ಸಬ್ಟ್ರಾಕ್ಟ್ ಮಾಡಿದರೆ ಗೊತ್ತಾಯ್ತಲ್ಲ. ಸೊ 5ನ 243ಇಂದ ಸಬ್ಟ್ರಾಕ್ಟ್ ಮಾಡಿದರೆ, ಸೊ 5ನ 240ಇಂದ ಸಬ್ಟ್ರಾಕ್ಟ್ ಮಾಡಿದರೆ 238 ಬರುತ್ತೆ. 238 ಬಂದಾಗ 17ಇಂದ ಡಿವೈಡ್ ಆಗುತ್ತೆ. ಇಲ್ಲಿ ಸಬ್ಟ್ರಾಕ್ಟೆಡ್ ಅಂತ ಕೇಳಿದ್ದಾರೆ, ಅಡಿಷನ್ ಅಂತ ಕೇಳಿಲ್ಲ, ಆಯಿತಾ? ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ದಟ್ ಈಸ್ 5. ಥ್ಯಾಂಕ್ ಯು ಸೋ ಮಚ್.